ಎಲ್ಲರಿಗೂ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಒಂದು ಫೇಸ್ ಪ್ಯಾಕ್ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಗ್ಲೋಯಿಂಗ್ ಆಗುತ್ತೆ, ಹಾಗೆ ಯಾವುದಾದ್ರೂ ಪಿಂಪಲ್ ಮಾರ್ಕ್ಸ್ ಎಲ್ಲ ಇದ್ದರೆ ಹೊರಟೋಗುತ್ತೆ. ಸೊ ಆ ಫೇಸ್ ಪ್ಯಾಕು ನಾನು ಇವತ್ತು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ತುಂಬ ಒಳ್ಳೆ ಫೇಸ್ ಪ್ಯಾಕು, ಪರ್ಫೆಕ್ಟಾಗಿ 100% ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೆ ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತೆಲ್ಲ ಏನೆಲ್ಲ ಕೆಲಸ ಇರುತ್ತೆ, ಏನೆಲ್ಲ ನನ್ನ ಡೇ ಹೇಗಿದೆ ಏನು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ವಿಡಿಯೋ ಪೂರ್ತಿ ನೋಡಿ. ಪ್ರತಿಯೊಂದು ನಾನು ವಿಡಿಯೋದಲ್ಲಿ ಏನೆಲ್ಲ ಮಾಡ್ತೀನಿ, ನನ್ನ ಲೈಫ್ ಸ್ಟೈಲ್ ಹೇಗಿದೆ, ನನ್ನ ರೊಟೀನು, ಇವತ್ತಿನ ಡೇ ಹೇಗಿದೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ತಪ್ಪದೆ ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಕೊಡ್ತಾ ಇಲ್ಲ. ಸೊ ನೀವು ಲೈಕ್ ಕೊಟ್ಟರೆ ನಂಗೆ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆಗ್ತಾಯಿದೆ, ನೋಡಿದ್ದೀರಾ ಅಂತೆಲ್ಲ ಗೊತ್ತಾಗುತ್ತೆ. ಸೊ ಇಷ್ಟ ಆದ್ರೇ ಲೈಕ್ ಮಾಡಿ. ನಿಮಗೆ ಇಂಟ್ರೆಸ್ಟ್ ಇದೆ ನನ್ನ ಲಾಗ್ಸ್ ಅಂತ ಅನಿಸಿದ್ರೇ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಇನ್ಮೇಲೆ ನಾನು ಇನ್ನಷ್ಟು ಚೆನ್ನಾಗಿ ವೀಡಿಯೋಸ್ ಮಾಡಬೇಕು, ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬಲವಂತ ಅಂತೂ ಇಲ್ಲ. ಸೊ ಕೇಳೋದು ಧರ್ಮ, ಕೇಳ್ತಾ ಇದ್ದೀನಿ. ಸೊ ಇಷ್ಟ ಆದರೆ ನೋಡಿ, ಓಕೆನಾ? ಈಗ ನನ್ನ ಡೇ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಲಾಗು. ನಾನು ಬೆಳಗಿಂದನೂ ಕೂಡ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ. ಒಂದು ಸ್ವಲ್ಪ ಮೂಡ್ ಅಪ್ಸೆಟ್ಟಲ್ಲಿದೆ, ಅದೇನು ಅಂತಲೂ ಕೂಡ ಹೇಳ್ತೀನಿ. ಸೊ ವೀಡಿಯೋಗೆ ಹೋಗೋಣ. ಸೊ ಬನ್ನಿ, ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಚಿನ್ನೆ ಕೊಡ್ತೀನಿ ಕೊಡು. ಫ್ರೆಂಡ್ಸ್, ಇವತ್ತು ವಾಂಗಿಬಾತ್ ಮಾಡಿದ್ದೆ. ಸೊ ವಾಂಗಿಬಾತ್ ನೋಡಿ, ಮಧ್ಯಾಹ್ನಕ್ಕೂ ಆಗೋಷ್ಟಿದೆ ವಾಂಗಿಬಾತು. ಆದರೂ ಕೂಡ ಇರಲಿ ಅಂತ ಮಧ್ಯಾಹ್ನಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಚಟ್ನಿ ಕೂಡ ರೆಡಿ ಮಾಡಿದ್ದೀನಿ. ಚಟ್ನಿ ಮತ್ತು ಅಮ್ಮ ಅನ್ನ ಚಟ್ನಿ ತಿಂದರು. ಸೊ ನಾನು ಮಧ್ಯಾಹ್ನ ತಿನ್ನೋಣ ಚಟ್ನಿ, ಏನಾದರೂ ದೋಸೆ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ದೋಸೆ ಮಾಡಬೇಕು. ಸೊ ಫ್ರೆಂಡ್ಸ್, ಇವಾಗೆಲ್ಲ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದೆ. ಒಂದು ಸ್ವಲ್ಪ ಕೂತ್ಕೊಳ್ಳೋಣ ಅಂತ. ಯಾಕೋ ಒಂಥರ ಸುಸ್ತು, ಇಂಟ್ರೆಸ್ಟೇ ಇಲ್ಲ ಫ್ರೆಂಡ್ಸ್. ವ್ಲಾಗ್ಸ್ ಮಾಡೋಕ್ಕೆ ಇಂಟ್ರೆಸ್ಟೇ ಬರ್ತಾಯಿಲ್ಲ. ಎಷ್ಟೇ ಟ್ರೈ ಮಾಡಿದ್ರು ಕೂಡ ಇಂಟ್ರೆಸ್ಟೇ ಬರ್ತಾಯಿಲ್ಲ. ಯಾಕೆ ಅಂತ ಗೊತ್ತೇ ಆಗ್ತಾಯಿಲ್ಲ. ಏನಂದರೆ ನೈಟ್ ಹೊತ್ತು ನಿದ್ದೆ ಸ್ವಲ್ಪ ಕಡಿಮೆ ಆಗಿದೆ, ಅದರಿಂದ ಈ ಥರ ಎಲ್ಲ ಅನ್ನಿಸ್ತಾ ಇದೆ ಅನಿಸುತ್ತೆ. ಹಾಗೆ ಒಂದು ಸ್ವಲ್ಪ ಎಲ್ಲ ಮರೆತು ಹೋಗ್ತಾಯಿದ್ದೀನಿ. ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಒಂಥರ ಸೋಂಬೇರಿತನ ಬರೋಂಗೆ ಆಗ್ತಾಯಿದೆ ನನಗೆ. ಅದೇ ಮೇನು ನಿದ್ದೆ ಇಲ್ದಿರೋದ್ರಿಂದ. ಸೊ ಮಲ್ಕೊಳ್ಳೋಣ ಅನಿಸುತ್ತೆ, ಆದರೆ ಕೆಲಸ ಇರುತ್ತೆ, ಮಗು ನೋಡ್ಕೊಳ್ಳೋದಿರುತ್ತೆ. ಸೊ ಇದೆಲ್ಲ ಇರುವಾಗ ನಾವು ಮಲ್ಕೊಂಬಿಟ್ರೆ ಆಗೋಲ್ಲ. ಸೊ ಮಗು ಮಲಗಿದಾಗ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ, ಆ ಟೈಮಲ್ಲಿ ಮಲ್ಗೋಣ ಅಂತ ಅಂದ್ಕೊಂಡಿದ್ದೀನಿ. ನೈಟು 1 ಗಂಟೆ ಮೇಲೆ ಆಗೋಯ್ತು ಮಗು ಮಲಗೋಷ್ಟೊತ್ತಲ್ಲಿ. ಆಮೇಲೆ ಬೆಳಗ್ಗೆ ಮತ್ತೆ ಒಂದು 6 ಗಂಟೆಗೆ ಎದ್ದಿದ್ದೀನಿ. ಮಧ್ಯದಲ್ಲಿ ನನ್ನ ಮಗಳು 3 ಗಂಟೆಗೆ ಒಂದ್ಸರಿ ಎದ್ದಿದ್ದಾಳೆ. ನಿದ್ದೆನೇ ಇಲ್ಲ ಫ್ರೆಂಡ್ಸ್. ಸೊ ಏನು ಅಂದರೆ ಅವಳಿಗೆ ಒಂದೊಂದು ಸರಿ ಏನು ಮಾಡ್ತಾಳೆ ಅಂದರೆ ಬಾಯಲ್ಲಿ ಉಸಿರಾಡ್ತಿರ್ತಾಳೆ. ಅದು ಏನಾಗುತ್ತೆ ಅಂದರೆ ಅವಳಿಗೆ ದಾಹ ಆದಂಗೆ ಆಗುತ್ತೆ. ಅವಾಗ ಅವಳು ತೊಳ್ತಾಳೆ. ಸೊ ಅವಾಗ ನೀರು ಕುಡಿಸಿದ್ರು ಕುಡಿಯೋಲ್ಲ, ನಾನೇ ಹಾಲು ಕುಡಿಸ್ಬೇಕು ಅವಾಗ ಅವಳಿಗೆ. ಸೊ ಅವಾಗ ಹಾಲು ಕುಡ್ಕೊಂಡು ಮಲ್ಕೊತಾಳೆ. ನನಗೆ ಮೊದಲೇ ನಿದ್ದೆ ಇಲ್ದಿರೋದ್ರಿಂದ ಚೆನ್ನಾಗಿ ನಿದ್ದೆ ಹೋಗೋ ಟೈಮಲ್ಲಿ ಏನಾದರೂ ಎಬ್ಬಿಸ್ಬಿಡ್ತು ಅಂದರೆ ಹೆಂಗೆ ತಲೆನೋವು ಬರುತ್ತಂದರೆ ಫುಲ್ಲು ತಲೆನೋವು, ಹೆಡ್ಡೇಕು ಒಂಥರ ಆಗ್ತಾಯಿದೆ. ಸೊ ಅದಕ್ಕೆ ನನಗೆ ಒಂದೊಂದು ಸರಿ ಏನು ಅನಿಸುತ್ತೆ ಅಂದರೆ, ಅಯ್ಯೋ ಬೇಡಪ್ಪ, ಈ ಜೀವನ ಬೇಡ ಅನಿಸ್ಬಿಡುತ್ತೆ. ನಿದ್ದೆ ಇಲ್ದಿರೋದ್ರಿಂದ ಯಾವುದಕ್ಕೂ ಆಸಕ್ತಿ ಇಲ್ಲ, ಏನೂ ಇಂಟ್ರೆಸ್ಟ್ ಇಲ್ಲ, ಏನು ಒಂಥರ ಮೂಡಿ ಆ ಥರ ಆಗೋಗ್ಬಿಟ್ಟಿದ್ದೀನಿ. ಸೊ ಸಾಕಪ್ಪ, ಈ ಥರ ಮಾತ್ರ ಜೀವನ ಬೇಡ ಅನಿಸುತ್ತೆ. ಹಂಗಾಗ್ಬಿಟ್ಟು ನಿದ್ದೆ ಚೆನ್ನಾಗಿ ಮಾಡಬೇಕು ಫ್ರೆಂಡ್ಸ್. 8 hours ನಿದ್ದೆ ಚೆನ್ನಾಗಿ ಮಾಡಿದ್ರೇ ಮನುಷ್ಯ ಆರೋಗ್ಯವಾಗಿ ಚೆನ್ನಾಗಿರುತ್ತೆ. ಒಂದೊಂದು ಸರಿ ತಲೆನೋವು ಬರುತ್ತೆ, ನಿದ್ದೆ ಮಾಡೋವರೆಗೂ ಸರಿ ಹೋಗೋಲ್ಲ ಹೆಡ್ಡೇಕು. ನನಗೆ ಗೊತ್ತಿಲ್ಲದಂಗೆ ಹಂಗೆ ನಿದ್ದೆ ಮಾಡಿಬಿಟ್ಟಿರ್ತೀನಿ. ನನ್ನ ಮಗಳು ಮಾತ್ರ ಪದೇ ಪದೇ ಬಂದು ಎಬ್ಸಿ ಎಲ್ಲ ಇದು ಮಾಡ್ತಿದ್ರು ಕೂಡ ನಾನು ಅದೇ ಒಂಥರ ಕಾನ್ಷಿಯಸ್ಸಲ್ಲೇ ಇರೋಲ್ಲ. ನಾನು ನಿದ್ದೆ ಹೋಗಿ ಆದಮೇಲೆ ಮತ್ತೆ ನಾನಾಗೆ ಎದ್ಮೇಲೆ ಆವಾಗ ನನ್ನ ಮೈಂಡ್ ಸ್ವಲ್ಪ ಸರಿ ಹೋಗುತ್ತೆ, ತಲೆನೋವು ಕಡಿಮೆ ಆಗುತ್ತೆ. ಸೊ ಆದಷ್ಟು ನಿದ್ದೆ ಮಾಡಬೇಕು. ಏನು ಮಧ್ಯಾಹ್ನನೂ ಮಲ್ಗೋಕ್ಕಾಗಲ್ಲ, ನೈಟು ಮಲ್ಗೋಕ್ಕಾಗಲ್ಲ. ಏನಪ್ಪ ಇದು ನನ್ನ ಜೀವನ, ಏನಕ್ಕಪ್ಪ ಹಿಂಗಾಗ್ತಾಯಿದೆ ಅಂತ ಅನಿಸ್ತಾ ಇದೆ.
ನನಗನ್ಸಿದ್ದು ಹೇಳ್ತಾ ಇದ್ದಿದ್ದು, ಇದೇನು ದೊಡ್ಡ ಕಷ್ಟನಾ ಅಂತ ಅನಿಸ್ಬೋದು ನಿಮಗೆ, ಬಟ್ ನನಗೆ ತುಂಬಾ ಹೆಡ್ಡೇಕಿಂದ ತುಂಬಾ ಬಾಧೆ ಆಗ್ತಾಯಿದೆ. ಸೊ ಅದಕ್ಕೆ ನನಗೆ ಏನು ಊಟ ಮಾಡೋಕ್ಕೂ ಕೂಡ ಸಹ ಇಂಟ್ರೆಸ್ಟ್ ಇಲ್ಲ. ಸೊ ಇವಾಗ ಈ ನಡುವೆ ಪಾಪ ನನ್ನ ಮಗಳು ಅವಳು ಒಬ್ಬಳೇ ಆಟ ಆಡ್ಕೊಳ್ಳೋದು ಕಲ್ತ್ಕೊಂಡಿದ್ದಾಳೆ. ಏನು ಮಾಡ್ತಾಳೆ ನೋಡಿ. ಈಗ ನನ್ನ ಮಗಳಿಗೆ ಬೇರೆ ಸ್ನಾನ ಮಾಡಿಸ್ಬೇಕು, ಬಟ್ ತುಂಬ ಇದೆ ಬಿಸಿಲು. ಈ ಬಿಸಿಲಿರೋ ಟೈಮಲ್ಲಿ ಅವಳಿಗೆ ಬಿಸಿ ಬಿಸಿ ನೀರು ಹಾಕಿದ್ರೆ ಅವಳು ಸರಿಯಾಗಿ ಮಾಡಿಸ್ಕೊಳ್ಳಲ್ಲ ಸ್ನಾನ. ಅದಕ್ಕೆ ನಾನು ಈವ್ನಿಂಗ್ ಹೊತ್ತು ಮಾಡಿಸ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ ಮಾಡಿಸೋಣ ಅಂದರೆ ಅವಳು 10 ಗಂಟೆ ಆದರೂ ಎದ್ದೊಳಲ್ಲ ನನ್ನ ಮಗಳು. ಯಾಕಂದ್ರೆ ನೈಟೆಲ್ಲ ಸರಿ ನಿದ್ದೆ ಮಾಡಿರಲ್ಲ, 10 ಗಂಟೆ ಆಗೋವರೆಗೂ ಎದ್ದೊಳಲ್ಲ. ಇನ್ನು ಆ ಟೈಮಲ್ಲಿ ಮತ್ತೆ ಇನ್ನೇನು ಸ್ನಾನ ಮಾಡಿಸೋದು ಅಂತ ಅಂದ್ಬಿಟ್ಟು ಎದ್ದಿದ ತಕ್ಷಣ ನಾನು ಮಾಡ್ಸೋಕ್ಕೋಗಲ್ಲ. ಇವಾಗ ನೋಡಿ ಬಿಸಿಲಿದೆ. ಅಯ್ಯೋ ಇಲ್ಲಿ ತುಂಬ ಬಿಸಿಲು. ಇವಾಗ ಮಧ್ಯಾಹ್ನ ಹೆಂಗೆ ಸುಡುತ್ತೋ ಬಿಸಿಲು, ಆ ಬಿಸಿಲು 11 ಗಂಟೆ 12 ಗಂಟೆಗೆ ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ಸೆಕೆ ನೋಡಿ. ನಾನು ಈ ಸೆಕೆಯಲ್ಲಿ ಈ ಥರ ಬಟ್ಟೆ ಹಾಕ್ಕೊಂಡಿದ್ದೀನಿ, ಫುಲ್ ಸ್ಲೀವ್ಸ್ ಇರೋದು. ಫ್ರೆಂಡ್ಸ್ ನನ್ನ ಹತ್ರ ಇರೋದೆಲ್ಲ ಫುಲ್ ಸ್ಲೀವ್ಸ್ ಇರೋ ಟಾಪ್ಸೇ ಇರೋದು ಫ್ರೆಂಡ್ಸ್ ನನ್ನ ಹತ್ರ. ನಾನು ಯಾಕಂತ ತೊಗೊಂಡೋ ಏನೋ ಅನ್ನಿಸ್ತಾಯಿದ್ದೆ ಇವಾಗ ಸೆಕೆ ಕಾಲದಲ್ಲಿ. ನಾನು ಏನು ಗೊತ್ತಾ, ನನಗೆ ಚಳಿಗಾಲದಲ್ಲಿ ಚಳಿ ಜಾಸ್ತಿ ಆಗುತ್ತೆ ಅಂತ ನನಗೆ ಫುಲ್ ಸ್ಲೀವ್ಸ್ ಇರೋದು ಇಷ್ಟ ಆಗುತ್ತೆ. ಸೊ ನಾನು ಆ ಥರ ಟಾಪ್ಸ ಜಾಸ್ತಿ ತೊಗೊಂಡಿದ್ದೀನಿ. ಇವಾಗೆಲ್ಲ ಅದೇ ಇದೆ. ಅಯ್ಯೋ ಏನಪ್ಪ ಮಾಡೋದು, ಸೆಕೆ ಹೊಡಿತಾ ಇರುತ್ತೆ. ಸೊ ಆದಷ್ಟು ಇನ್ಮೇಲೆ ನೈಟಿ ಆಗಲಿ ಟೀ ಶರ್ಟ್ ಆಗಲಿ ಯೂಸ್ ಮಾಡಬೇಕು. ಇಲ್ಲಿ ಇಷ್ಟೊಂದು ಸೆಕೆ ಇರುವಾಗ ಹೆಂಗಿರುತ್ತೆ ಹೇಳಿ. ಸೊ ಇಲ್ಲಿ 36-37 ಡಿಗ್ರಿ ಇದೆ ಬಿಸಿಲು. ನೀವಿರೋ ಜಾಗದಲ್ಲಿ ಎಷ್ಟಿದೆ ಬಿಸಿಲು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಅಷ್ಟಿರೋದಿಲ್ಲ, ಒಂದು 30 ಇರ್ಬೋದೇನೋ. ಇಲ್ಲಿ ವಿಪರೀತ. ಅದು ಇನ್ನೂ ಆಂಧ್ರಾಗೆ ಹೋಗ್ಬಿಡ್ತು ಅಂದರೆ ಅಷ್ಟು ನಮ್ಮಂಥವ್ರೆಲ್ಲ ಇರೋಕ್ಕಾಗಲ್ಲ. ಓನ್ಮಾ ಏನಾಯಿತು? ಹಾಂ ತೊಳಿಬೇಕಾ? ನನ್ನ ಮಗಳು ಒಂದೊಂದೇ ಮಾತುಗಳು ಆಡ್ತಾ ಇದ್ದಾಳೆ. ಅದಕ್ಕೆ ಕೂಡ ನಂಗೆ ಕ್ಲೀನಾಗಿ ಅರ್ಥ ಆಗ್ತದೆ. ತುಂಬ ಖುಷಿ ಆಗ್ತದೆ ಫ್ರೆಂಡ್ಸ್. ಯಾಕಂತಂದರೆ ಅವಳು ಎಲ್ಲ ಪದಗಳನ್ನು ಎಷ್ಟು ಚೆನ್ನಾಗಿ ಹೇಳ್ತಾಳೋ ಎಲ್ಲ ಅರ್ಥ ಮಾಡ್ಕೊತಾಳೆ. ಸರಿ ಆಯಿತು, ಬಾ ಎತ್ಕೊತೀನಿ ಬಾ. ಸೊ ನನ್ನ ಮಗಳ ಕತೆ ನೋಡ್ತೀನಿ ಫ್ರೆಂಡ್ಸ್. ಮೊದಲು ನನ್ನ ಮಗಳ ಕತೆ ನೋಡಬೇಕು ಫ್ರೆಂಡ್ಸ್. ಇವಾಗ ನಾನು ರಾಗಿ ಹಿಟ್ಟು ಒಂದು ಸ್ವಲ್ಪ ಜರಡಿ ಆಡೋದಿತ್ತು, ಅದಕ್ಕೆ ರಾಗಿ ಹಿಟ್ಟು ಜರಡಿ ಆಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಇಲ್ಲಿದೆಯಲ್ಲ ಜರಡಿ, ಇದು ನನ್ನ ಮಗಳು ಕಿತ್ತಾಕ್ಬಿಟ್ಟಿದ್ದಾಳೆ. ಸುಮ್ಮನೆ ಹಂಗೆ ಆಟ ಆಡ್ತಾ ಇದ್ದವಳು, ಕೈಯಲ್ಲಿ ಹಿಂಗೆ ಅಂದ್ಬಿಟ್ಟಿದ್ದಾಳೆ, ಅದು ಕಿತ್ತೋಗ್ಬಿಟ್ಟಿದೆ. ಇನ್ನು ಏನು ಮಾಡೋದು, ನಂಗೆ ಇವಾಗ ರಾಗಿ ಹಿಟ್ಟು ಕ್ಲೀನ್ ಮಾಡ್ಕೊಬೇಕು. ಅದನ್ನು ಹಾಗೆ ಬಿಟ್ಟರೆ ರಾಗಿ ಹಿಟ್ಟು ಒಟ್ಟೋಗ್ಬಿಡುತ್ತೆ, ಅಂದರೆ ಎಲ್ಲ ಹುಳುಗಳೆಲ್ಲ ಬಿದ್ದೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಜರಡಿ ಹೋಗಿದ್ರು ಕೂಡ ನಾನು ಇವಾಗ ಇದರಲ್ಲೇ ನಾನು ಜರಡಿ ಮಾಡ್ಕೊತಾ ಇದ್ದೀನಿ. ಸೊ ಹೇಗೆ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ಈ ಥರ ಹೋಗ್ಬಿಟ್ಟಿದೆ, ಹೊಸ ಜರಡಿ ತೊಗೊಂಡು ಬನ್ನಿ ಅಂತ. ಅವರು ಸಿಟಿಗೆಲ್ಲ ಹೋದ್ರಲ್ಲ ಕೆಲಸದ ಮೇಲೆ, ಅವ್ರು ತುಂಬ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ, ಮರ್ತೋಗಿದ್ದಾರೆ, ತರಲಿಲ್ಲ. ಸೊ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ನಾನೇ ಇವಾಗ ಇರೋದ್ರಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ರಾಗಿ ಹಿಟ್ಟು ಹೋಗ್ಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಜರಡಿಯಲ್ಲಿ. ಜಾಸ್ತಿ ಹಿಟ್ಟು ಹಾಕ್ಕೊಂಡ್ರೆ ಮಾಡೋಕ್ಕಾಗಲ್ಲ. 2 ನಿಮಿಷದಲ್ಲಿ ಮಾಡಬೇಕಾಗಿರೋ ಕೆಲಸನ ಇವಾಗ ನಾನು ಒಂದು 10 ನಿಮಿಷ ಮಾಡ್ತಾಯಿದ್ದೀನಿ. 1-2 ಸ್ಪೂನ್ ಮಾತ್ರ ಹಾಕ್ಕೊಂಡು ನಾನು ಜರಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಗಟ್ಟಿಗೆ ಇಟ್ಕೊಂಡು ಕಾರ್ನರಲ್ಲಿ ಮಾತ್ರ ನಾನು ಜರಡಿ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಏನಿದೆಯೋ ಅದರಲ್ಲೇ ಬದುಕೋದಲ್ವ ಜೀವನ, ಹೊಂದ್ಕೊಂಡು ಹೋಗೋದೇ ಜೀವನ ಅಲ್ವಾ. ಸೊ ಇಲ್ಲ ಅಂತ ಹಂಗೆ ಕುತ್ಕೊಳ್ಳೋಕ್ಕಿಂತ ಇರೋದಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಇವಾಗ ನೋಡಿ, ನಾನು ಇನ್ನು ಜರಡಿ ಇಲ್ಲ ಅಂತ ಅಂದ್ಬಿಟ್ಟು ರಾಗಿ ಹಿಟ್ಟನ್ನ ಹಾಗೆ ಬಿಟ್ಟರೆ ರಾಗಿ ಹಿಟ್ಟು ಹೊರ್ಟೋಗುತ್ತೆ. ಆಲ್ಮೋಸ್ಟು ಎಲ್ಲ ಆಲ್ರೆಡಿ ಒಂಚೂರು ಇದಾಗಿಬಿಟ್ಟಿದೆ. ಸೊ ಇವಾಗ ಬೇಸಿಗೆ ಕಾಲದಲ್ಲಿ ಎಲ್ಲ ಕೆಟ್ಟೋಗುತ್ತೆ, ನೀರಿನಂಶ ಬಂದುಬಿಡುತ್ತೆ ಬಿಸಿಗೆ. ಸೊ ನಾವು ಕ್ಲೀನಾಗಿ ಎಲ್ಲ ಎತ್ತಿಟ್ಕೊಬೇಕು. ಎಲ್ಲ ಕ್ಲೀನ್ ಮಾಡ್ಕೊಂಡಿರೋದೇ ಆಗೋಯ್ತು ಇವತ್ತು. ಇನ್ನು ರಾಗಿ ಹಿಟ್ಟು ಕೂಡ ಬಿಟ್ಟರೆ ಹಾಗೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡಿಕೊಂಡೆ. ಫ್ರೆಂಡ್ಸ್, ಇವಾಗ ನಾನು ಆನ್ಲೈನಿಂದ ಕೆಲವು ಪೌಡರ್ಸ್ನೆಲ್ಲ ಆರ್ಡ್ರ್ ಮಾಡಿದ್ದೆ. ಇವಾಗ ನೋಡಿ, ನೀಮ್ ಪೌಡರು, ಲೆಮನ್ ಪೌಡರು, ಸೊ ಇದೆಲ್ಲ ಹೇಗೆ ಯೂಸ್ ಮಾಡೋದು ಅಂತೆಲ್ಲ ಕೊಟ್ಟಿದ್ದಾರೆ. ಎಲ್ಲ ಥರದ್ದು ಪ್ರೊಮೊಗ್ರಾನೇಟ್ದು ಮತ್ತು ಸ್ಯಾಂಡ್ಲ್ವುಡ್ದು, ಅಲೋವೆರಾದು, ಬೀಟ್ರೂಟ್ದು ಪೌಡ್ರು, ಆರೆಂಜ್ ಪೌಡ್ರು, ಎಲ್ಲ ಥರನೂ ಇದೆ. ಅರಿಶಿನದು ಕೂಡ ನೋಡಿ, ಎಲ್ಲ ಥರ ಪೌಡ್ರು ಇದೆ. ಇದು ಮಸೂರ್ ದಾಲ್ ಅಂತ ಬರುತ್ತಲ್ಲ ಆ ಪೌಡ್ರು, ಮುಲ್ತಾನಿ ಮಿಟ್ಟಿ, ಇಷ್ಟು ಇದ್ದಾವೆ. ಇಷ್ಟು ಪ್ಯಾಕೆಟ್ಸ್ ಇದ್ದಾವೆ ನೋಡಿ, ಇಷ್ಟು ಇದ್ದಾವೆ. ನಾವು ಫೇಸ್ಗೆ, ಸ್ಕಿನ್ಗೆ, ಏರ್ಗೆ ಕೂಡ ಅಪ್ಲೈ ಮಾಡ್ಕೊಬೋದು ಕೆಲವು ಪೌಡರ್ಸು. ಸೊ
ಸೊ ನಾನಿವಾಗ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಆರೆಂಜ್ ಪೌಡ್ರ್ ತೊಗೊಂಡಿದ್ದೀನಿ. ಸೊ ನೋಡಿ ಹೇಗೆ ಯೂಸ್ ಮಾಡೋದು ಅಂತೆಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ನಿಂಬೆಹಣ್ಣು ಮತ್ತು ಅಲೋವೆರಾ ಜೆಲ್ ಹಾಕ್ಕೊತಾ ಇದ್ದೀನಿ. ಆರೆಂಜ್ ಪೌಡರ್ಗೆ ಒಂಚೂರು ಲೆಮನ್ ಮತ್ತು ಅಲೋವೆರಾ ಈ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟು ಟೆಸ್ಟ್ ಮಾಡಬೇಕು, ಪ್ಯಾಕ್ ಟೆಸ್ಟ್ ಮಾಡಬೇಕು ಕೈಗೆ ಹಾಕ್ಕೊಂಡು. ಏನಾದರೂ ನೆವೆ ಗಿವೆ ಏನಾದರೂ ಆದರೆ ಅದು ನಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗಲ್ಲ ಅಂತ. ಸೊ ಚೆಕ್ ಮಾಡಿ ಹಾಕ್ಕೊಬೇಕು. ಈಗ ನೋಡಿ ಫೇಸ್ ಪ್ಯಾಕ್ ರೆಡಿಯಾಗಿದೆ. ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಡೈರೆಕ್ಟಾಗಿ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕಿಂತ ಫೇಸ್ಗೆಲ್ಲ ಫಸ್ಟ್ ಕೈಗೆ ಎಲ್ಲಾದರೂ ಒಂಚೂರು ಹಚ್ಕೊಂಡು ನೋಡಬೇಕು. 1 ನಿಮಿಷ ಏನಾದರೂ ಇರಿಟೇಟ್ ಆಗ್ತಾಯಿದೆ ಅಂದರೆ ಸೊ ನಾವು ಅದನ್ನ ಅವಾಯ್ಡ್ ಮಾಡೋದು ಬೆಸ್ಟು. ನಾನು ಲೆಮನ್ ಹಾಕಿರೋದ್ರಿಂದ ಅದು ಒಂದು ಸ್ವಲ್ಪ ಅನಿಸುತ್ತೆ, ಅದು ಒಂಚೂರು ಉರಿ ಆ ಥರ ಅನಿಸುತ್ತೆ. ಬಟ್ ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಲೆಮನ್ ಹಾಕಿರೋದು ಒಳ್ಳೆಯದೇ. ಸೊ ಅಲೋವೆರಾ ಕೂಡ ತುಂಬಾ ಒಳ್ಳೆಯದು. ಆರೆಂಜ್ ಪೌಡ್ರು ನಾವು ಆರೆಂಜ್ ತಗೊಂಡು ಬಿಸಿಲಲ್ಲಿ ಮೇಲ್ಗಡೆ ಎಲ್ಲ ಇಟ್ಟು ಕೂಡ ನಾವು ನಾವೇ ಮನೆಯಲ್ಲಿ ಹೋಮ್ ಮೇಡ್ ಕೂಡ ಮಾಡ್ಕೊಬೋದು ಆರೆಂಜ್ ಪೌಡ್ರು. ನಾನು ಆನ್ಲೈನಲ್ಲಿ ತರಿಸಿದ್ದೆ. ಅಂದರೆ ನಾನು ಎಲ್ಲ ಥರ ಪೌಡ್ರುಗಳು ಇದೆಯಲ್ಲ, ಇವಾಗ ಆ ಪೌಡ್ರುಗಳನ್ನೆಲ್ಲ ಮನೇಲಿ ಮಾಡ್ಕೊಳಕ್ಕಾಗಲ್ಲ. ಬೀಟ್ರೂಟ್ ಪೌಡ್ರು, ಪ್ರೊಮೊಗ್ರಾನೇಟ್ಸ್ದು ಅವೆಲ್ಲ ಮನೇಲಿ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಒಂದೇ ಸರಿ ಎಲ್ಲನೂ ಬರುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಎಲ್ಲ ಪೌಡ್ರು ಇದೆ. ಸೊ ನಾನು ಒಂದೊಂದೇ ಯಾವಾಗ ದಿನ ಬೇಕಾದರೂ ಒಂದು ಪ್ಯಾಕ್ ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತೆ ಈ ಥರ ಫೇಸ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು. ಸೊ ಇದು ಆರೆಂಜ್ ಪೌಡ್ರು ಮಾತ್ರ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿದೆ. ಸೊ ನೋಡಿ ಫೇಸ್ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೆಕ್ಕು ಕೂಡ ಮರಿಬಾರ್ದು, ನೆಕ್ ಮಾತ್ರ ಬಿಡಬಾರ್ದು. ಸೊ ನೆಕ್ಗೆಲ್ಲ ಕ್ಲೀನಾಗಿ ಹಚ್ಕೊಂಡು ನಾನಿವಾಗ ಹೀಗೆ ಒಂದು 15 ನಿಮಿಷ ಬಿಡ್ತೀನಿ. ಆಮೇಲೆ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಸೊ ಹೇಗೆ ಕಾಣಿಸುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಸೊ ನಾನು ಹೀಗೆ ಒಂದು 15 ಮಿನಿಟ್ಸ್ ಬಿಡ್ತೀನಿ. ಫ್ರೆಂಡ್ಸ್, ಇವಾಗ ನೋಡಿ ಫುಲ್ಲು ಡ್ರೈ ಆಗಿದೆ. ಫೇಸ್ ಎಲ್ಲ ಫುಲ್ಲು ಟೈಟ್ ಅನ್ನಿಸ್ತಾ ಇದೆ. ಸೊ ಈ ಥರ ಇದ್ರೇ ಒಳ್ಳೆ ರಿಸಲ್ಟ್ ಬರೋದು. ಈಗ ನೋಡಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ಇವಾಗ ಫೇಸ್ ಫುಲ್ಲು ಫ್ರೆಶ್ ಆಗಿದೆ. ನಿಮಗೆ ಗೊತ್ತಾಗ್ತಾ ಇದೆಯಲ್ಲೋ, ನನಗಂತೂ ಗೊತ್ತಾಗ್ತಾ ಇದೆ. ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ ಫೇಸು. ಒಂದು ಸ್ವಲ್ಪ ಗ್ಲೋ ಕಾಣ್ತಾ ಇದೆ. ಮತ್ತು ಇದೇ ಥರ ಇನ್ನೂ 2-3 ಸರಿ ಟ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿ ಫೇಸು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ನಮಗೇನೇ ಇದ್ದರೂ ಕೂಡ ಮಾರ್ಕ್ಸು ಅವೆಲ್ಲ ಏನೇ ಇದ್ದರೂ ಕೂಡ ಹೋಗುತ್ತೆ. ಒಂಚೂರು ನಾವು ಕಲರು ಕೂಡ ಬರ್ತೀವಿ. ಸೊ ಚೆನ್ನಾಗಿದೆ, ಚೆನ್ನಾಗಿ ಅನ್ನಿಸ್ತು ಇವಾಗ ಫೇಸು. ಸೊ ಇದೇ ಥರ ಎಲ್ಲ ಪೌಡರ್ ಕೂಡ ನಾನು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತಾ ಸ್ನೇಹಿತರೆ? ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.